ಜಿಎಸ್ಟಿ ಕಡಿತ ವಿಚಾರ ರಾಜಕೀಯವಾಗಿ ನೋಡಲ್ಲ, ಟೀಕೆ ಮಾಡಲ್ಲ. ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹೇಳಿಕೆ. ಜಿಎಸ್ಟಿ ಕಡಿತ ವಿಚಾರ ರಾಜಕೀಯವಾಗಿ ನೋಡಲ್ಲ, ಟೀಕೆ ಮಾಡೋದಿಲ್ಲ. ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ. ಜಿಎಸ್ಟಿ ಕಡಿತ ಮಾಡಿ ಅಂತ ಹೇಳಿ 8 ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ವಿ. ಆದ್ರೆ ನಮ್ಮ ಬೇಡಿಕೆ ಮತ್ತು ಮನವಿಗೆ ಕೇಂದ್ರ ಸರ್ಕಾರ ಮನ್ನಣೆಯನ್ನ ನೀಡಿರಲಿಲ್ಲ. ಈಗ ಯಾವ ಕಾರಣಕ್ಕೆ ಜಿಎಸ್ಟಿ ಕಡಿತ ಮಾಡಿದ್ರೋ ನನಗೆ ಗೊತ್ತಿಲ್ಲ. ಆದರೆ ಕಡಿತ ಮಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿಗೆ ಮಾತ್ರ ಚೆನ್ನಾಗಿ ಗೊತ್ತು. ಜಿಎಸ್ಟಿ ಕಡಿತದಿಂದ ಬಡ ಜನರಿಗೆ ಅನುಕೂಲ ಆಗಿದೆ. ಇದನ್ನ ನಾನು ರಾಜಕೀಯವಾಗಿ ನೋಡೋದಿಲ್ಲ, ಟೀಕೆನೂ ಮಾಡೋದಿಲ್ಲ. ನಾವು ಯಾವಾಗ್ಲೂ ಕೂಡ ಜನಪರವಾಗಿ ಇರೋದು ಅಂತ ಹೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ವೀಕ್ಷಕರೇ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ವಿಚಾರವಾಗಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಜಿಎಸ್ಟಿ ವಿಚಾರವಾಗಿ ಕಳೆದ 8 ವರ್ಷಗಳಿಂದ ನಾವು ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ವಿ. ಜಿಎಸ್ಟಿ ಕಮ್ಮಿ ಮಾಡಿ ಅಂತ. ಮೋದಿನೇ ಜಿಎಸ್ಟಿ ಜಾಸ್ತಿ ಮಾಡಿದ್ದು, ಮೋದಿನೇ ಕಮ್ಮಿ ಮಾಡಿದ್ದು. ಮೋದಿ ಯಾಕೆ ಕಮ್ಮಿ ಮಾಡಿದ್ರು ಅನ್ನೋದು ನನಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ, ಮೋದಿಗೆ ಗೊತ್ತಿದೆ. ಸೊ ಆ ಒಂದು ಕಾರಣಕ್ಕೆ ಇದನ್ನ ರಾಜಕೀಯವಾಗಿ ನಾನು ನೋಡೋದಿಲ್ಲ. ಏನೇ ಆದ್ರೂ ಜಿಎಸ್ಟಿ ಕಡಿಮೆ ಆಗಿರೋ ಇಟ್ಸ್ ಗುಡ್ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ರು ನೋಡ್ಕೊಂಡು ಬರೋಣ. ನೋಡಿ, ನಾವು 8 ವರ್ಷ ಮುಂದೆ ಹೇಳಿದೆ, ಅವ್ರು ಅವಾಗ ಮಾಡ್ಲಿಲ್ಲ. ಈಗ ಯಾವ ಕಾರಣಕ್ಕಾಗಿ ಸಡನ್ಲಿ ಇದನ್ನ ಮಾಡ್ತಾ ಇದ್ದಾರೆ ಅನ್ನೋದು ಮೋದಿ ಅವರಿಗೆ ಗೊತ್ತು. ಬಟ್ ನಮ್ಮ ದೃಷ್ಟಿಯಿಂದ ಏನಂದ್ರೆ ಅಟ್ಲೀಸ್ಟ್ ಬಡವರಿಗೆ ಅನುಕೂಲ ಆಗ್ತಕ್ಕಂಥದ್ದು ಆಗಿದೆ. ಇದಕ್ಕೂ ನಾನು ಟೀಕೆ ಮಾಡಕ್ ಹೋಗೋದಿಲ್ಲ. ಆದರೆ ದ ವೇ ಇನ್ ವಿಚ್ ದ ಟೈಮ್ what he is doing, that is left to him to reply. ನಾವು ಯಾವಾಗಲೂ ಜನಪರ ಇರ್ತಕ್ಕಂಥ ಸಮಸ್ಯೆಗಳನ್ನ ಎತ್ತಿಡಿದು ಅವರಿಗೆ ಹೇಳ್ತಾರೆ. ಅವರು ಯಾವಾಗಲೂ ಅವ್ರು ನೆಗ್ಲೆಕ್ಟ್ ಮಾಡ್ಕೊಂಡಿರ್ತಾರೆ. ಅಂಡ್ ನಾನು ಹೇಳಿದ್ರೆ ತಪ್ಪಾಗ್ತದೆ, ನೀವೆಲ್ಲರೂ ತಪ್ಪು ತಿಳ್ಕೊತೀವಿ. ಅವರಿಗೆ ಅಹಂಕಾರ ಏನಂದ್ರೆ ನಾನು ಏನ್ ಮಾಡಿದ್ರು ನಡೀತದೆ ಅಂತ ಹೇಳಿ ಇವತ್ತು ಅವರ ಅಹಂಕಾರವನ್ನೇ ಅವರಿಗೆ ಇದ್ದಾರೆ. ನೋಡಿ, ನಾವು 8 ವರ್ಷ ಮುಂದೆ ಹೇಳಿದೆ, ಅವ್ರು ಅವಾಗ ಮಾಡ್ಲಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.